ದ ಹ್ಯಾಟ್ಮ್ಯಾನ್ ಶೋಗೆ ಸ್ವಾಗತ. ಒಂದು ಸಣ್ಣ ತಿರುವು ಇಡೀ ದೇಶದ ಪರಿಸ್ಥಿತಿನೇ ಬದಲಾಯಿಸಿತು. ಆ ಪರಿಸ್ಥಿತಿಯಲ್ಲಿ 72 ಜನ ಸತ್ತೋಗಿದ್ದಾರೆ. ಅದರಲ್ಲೇ 59 ಪ್ರೊಟೆಸ್ಟರ್ಸ್, 10 ಜನ ಕೈದಿಗಳು, ಇನ್ನ 3 ಜನ ಪೊಲೀಸರು ಕೂಡ, ಇನ್ನ 7,000 ಮೇಲೆ ಕೈದಿಗಳು ಜಂಪ್ ಗೊಂಡಿರೋರು 1,300 ಹೆಚ್ಚಿಗೆ. 713 ಜನ ಡಿಸ್ಚಾರ್ಜ್ ಆಗಿದ್ದಾರೆ. ಇನ್ನು 253 ಜನ ಹಾಸ್ಪಿಟಲೈಸ್ಡ್ ಆಗಿದ್ದಾರೆ. ಕಾಠ್ಮಾಂಡು ಮಿನಿಸ್ಟ್ರಿ ಆಫ್ ಹೆಲ್ತ್ ಅಂಡ್ ಪಾಪ್ಯುಲೇಷನ್ ರಿಪೋರ್ಟ್ ಕೊಟ್ಟಿರೋದೇನು ಅಂದ್ರೆ, ಸಿವಿಲ್ ಸರ್ವಿಸ್ ಹಾಸ್ಪಿಟಲಲ್ಲಿ ರಿಸೀವ್ಡ್ ಆಗಿರೋದು ಹೈಯೆಸ್ಟ್ ಇದುವರೆಗೂ ಪೇಷಂಟ್ಸ್ ಎಷ್ಟು ಜನ ಅಂದರೆ 436 ಜನ. ಅದರಲ್ಲೂ ಡಿಸ್ಚಾರ್ಜ್ ಆಗಿರೋರು 344 ಜನ, ಟ್ರೀಟ್ಮೆಂಟ್ ಮಧ್ಯದಲ್ಲೇ 6 ಜನ ಡೆತ್ ಆಗಿದ್ದಾರೆ. ನಾನು ಮಾತಾಡ್ತಾ ಇರೋದು ದಿ ಜೆನ್ಜಿ ಪ್ರೊಟೆಸ್ಟ್ ನೇಪಾಲ್. ಈ 1 ವೀಕ್ ಡೆಡ್ಲಿ ಪ್ರೊಟೆಸ್ಟ್ನಲ್ಲಿ ಫಸ್ಟ್ ಫಿಮೇಲ್ ಪ್ರೈಮ್ ಮಿನಿಸ್ಟರ್ನ ಆಯ್ಕೆ ಮಾಡಿದ್ದಾರೆ. ಅವರೇ ಸುಶೀಲಾ ಕರ್ಕಿ. ಅವರು ಸುಪ್ರೀಂ ಕೋರ್ಟ್ ಆಫ್ ನೇಪಾಲ್ನಲ್ಲಿ ಚೀಫ್ ಜಸ್ಟಿಸ್ ಆಗಿ ಕೆಲಸ ನಿರ್ವಹಿಸ್ತಾ ಇದ್ದಾರೆ. ಈಗ 39ನೇ ಪ್ರೈಮ್ ಮಿನಿಸ್ಟರ್ ಆಫ್ ನೇಪಾಲ್ ಆಗಿದ್ದಾರೆ. ಈ ಜೆನ್ಜಿ ಪವರ್ಫುಲ್ ಪ್ರೊಟೆಸ್ಟ್ ಸ್ಟಾರ್ಟ್ ಆಗಕ್ಕೆ ಕಾರಣ 1 ಕರಪ್ಷನ್, 2 ನೆಪೋಟಿಸಮ್, 3ನೇದು ಮೈನ್ ಥಿಂಗ್ ಗೌರ್ಮೆಂಟ್ ಬ್ಯಾನ್ ಆನ್ ಸೋಷಿಯಲ್ ಮೀಡಿಯಾ ಪ್ಲಾಟ್ಫಾರ್ಮ್. ಈ ಜೆನ್ಜಿಗಳ ಮೋಟೋ ಏನಾಗಿತ್ತು ಅಂದ್ರೆ, 1 ಆಂಟಿ ಕರಪ್ಷನ್ ತರಬೇಕು ಅಂತ, 2ನೇ ಅಕೌಂಟಬಿಲಿಟಿ ಅಂಡ್ ಟ್ರಾನ್ಸ್ಪರೆನ್ಸಿ ತರಬೇಕು, 3ನೇದು ರಿಸ್ಟೋರೇಷನ್ ಆಫ್ ಸೋಷಿಯಲ್ ಮೀಡಿಯಾ. ನೋಡಿ ಈ ಸೋಷಿಯಲ್ ಮೀಡಿಯಾ ಅನ್ನೋದು ಎಷ್ಟು ಇನ್ಫ್ಲುಯೆನ್ಸ್ ಮಾಡೋದು. ಸೆಪ್ಟೆಂಬರ್ 8 to 13 ಏನೇನಾಯ್ತು? ಆ 1 ಪ್ರೊಟೆಸ್ಟ್ ರಿಸಲ್ಟ್ ಆಗಿದ್ದು ಏನು? ಫಸ್ಟ್ ಒನ್, ಅಪೋಸಿಷನ್ ವಿಕ್ಟರಿ. KP ಶರ್ಮಾ ಒಲೆ ರೆಸಿಗ್ನೇಷನ್ ಫ್ರಮ್ ಪ್ರೈಮ್ ಮಿನಿಸ್ಟರ್ ಸೀಟ್. ಸೆಕೆಂಡ್ ಒನ್, 2 ರಿಂದ 3 ಬಿಲ್ಡಿಂಗ್ಗಳನ್ನ ವಿಧ್ವಂಸ ಸುಟ್ಟು ಬಿಸಾಕಿದ್ದಾರೆ. ಹೆಂಗೆ ಅಂದ್ರೆ, 1 ಪಾರ್ಲಿಮೆಂಟು, 2ನೇದು ಪ್ರೆಸಿಡೆನ್ಷಿಯಲ್ ರೆಸಿಡೆನ್ಸ್ ಕೂಡ ಸೇರಿಕೊಂಡಿದೆ, 3ನೇದು ಲಿಫ್ಟಿಂಗ್ ಆಫ್ ಬ್ಯಾನ್ ಆನ್ ಸೋಷಿಯಲ್ ಮೀಡಿಯಾ, 4ನೇದು ಕ್ಲೋಸ್ಡ್ ಅಂಡ್ ಆಕ್ಯುಪೈಡ್ ತ್ರಿಭುವನ್ ಇಂಟರ್ನ್ಯಾಷನಲ್ ಏರ್ಪೋರ್ಟ್ ಬೈ ನೇಪಾಲ್ ಆರ್ಮಿ, 5ನೇದು ಸುಶೀಲಾ ಕರ್ಕಿ ಅವ್ರನ್ನ ಪ್ರೈಮ್ ಮಿನಿಸ್ಟರ್ ಆಫ್ ನೇಪಾಲ್ ಆಗಿ ಆಯ್ಕೆ ಮಾಡ್ಕೊಂಡಿದ್ದಾರೆ. ಹೌಸ್ ಆಫ್ ರೆಪ್ರೆಸೆಂಟೇಟಿವ್ ಅವರು 2026ಗೆ ಎಲೆಕ್ಷನ್ಸ್ನ ಸೆಟ್ ಮಾಡಿದ್ದಾರೆ. ಇದು ಜೆನ್ಜಿ ಅಂದ್ರೆ ಅಂತ ನೇಪಾಲ್ ಜೆನ್ಜಿಗಳು ತೋರಿಸಿದ್ದಾರೆ. ಅದನ್ನೇ ಹೇಳೋದು, ಸಿಂಹ ಕಣ್ಣು ಮುಚ್ಕೊಂಡಿದೆ ಅಂದ್ಬಿಟ್ಟು ಬೇರೆ ಪ್ರಾಣಿಗಳು ಆಟ ಆಡಕ್ಕೆ ಸ್ಟಾರ್ಟ್ ಮಾಡಿದ್ರೆ, 1 ಟೈಮ್ ಕಣ್ಣು ಬಿಟ್ಟು ಬೇಟೆ ಆಡಕ್ಕೆ ಸ್ಟಾರ್ಟ್ ಮಾಡಿದೆ ಅಂದ್ರೆ ಸಿಂಹ ಗುಂಪು ಜೊತೆ ಸೇರಿ ಆಟ ಆಡುತ್ತೆ. ಲೈಕ್, ಶೇರ್ ಅಂಡ್ ಸಬ್ಸ್ಕ್ರೈಬ್. ನಾನು ನಿಮ್ಮ ಹಟ್ಮ್ಯಾನ್, ಸೈನಿಂಗ್ ಆಫ್.